ಭಾರತದ 14ನೇ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಈಗಾಗಲೇ ಪಾರ್ಥಿವ ಶರೀರದ ಮೆರವಣಿಗೆ ಆದ ಬಳಿಕ ಈಗ ಬೋಧಘಾಟ್ನಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸುವಂತಹ ದೃಶ್ಯಾವಳಿಗಳು ಈಗಾಗಲೇ ಎಲ್ಲ ರೀತಿಯ ವಿಧಿವಿಧಾನಗಳನ್ನು ಅಲ್ಲಿ ನೆರವೇರಿಸಲಾಗ್ತದೆ. ಸಕಲ ಸರ್ಕಾರಿ ಗೌರವವನ್ನು ಸಲ್ಲಿಕೆ ಮಾಡಲಾಗುತ್ತೆ. ಹಾಗೆಯೇ ಈಗಾಗಲೇ ಅಂತಿಮ ವಿದಾಯವನ್ನು ಈಗ ಕೊಡೋದಕ್ಕಾಗಿ ಎಲ್ಲ ಗಣ್ಯರು ಅಲ್ಲಿ ಆಗಮಿಸಿದ್ದಾರೆ. ಅಂತಿಮ ನಮನವನ್ನು ಸಲ್ಲಿಕೆ ಮಾಡಲಾಗುತ್ತೆ. ನಾವೀಗಾಗಲೇ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಕೇಂದ್ರ ಸಚಿವರಾದಿಯಾಗಿ ಈಗಾಗಲೇ ಅನೇಕರು ಕಾಂಗ್ರೆಸ್ನ ನಾಯಕರಾದಿಯಾಗಿ ಅವರ ಜೊತೆ ಒಡನಾಟ ಇದ್ದವರು ಎಲ್ಲರೂ ಕೂಡ ಅಲ್ಲಿಗೆ ಬಂದಿರುವಂತಹ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಇನ್ನು ಪ್ರಧಾನಿ ನರೇಂದ್ರ ಮೋದಿ, ಅದೇ ರೀತಿಯಾಗಿ ರಾಷ್ಟ್ರಪತಿಗಳಾಗಿರುವಂತಹ ದ್ರೌಪದಿ ಮುರ್ಮು ಅವರು ಕೂಡ ಈಗ ಆಗಮಿಸಲಿದ್ದಾರೆ. ಅವರು ಕೂಡ ಅಂತಿಮ ನಮನವನ್ನು ಸಲ್ಲಿಸಲಿದ್ದಾರೆ. ಸಕಲ ಸರ್ಕಾರಿ ಗೌರವವನ್ನು ಸಲ್ಲಿಕೆ ಆದ ಬಳಿಕ ಅವರ ಸಿಖ್ ಸಂಪ್ರದಾಯದ ರೀತಿಯಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ದೃಶ್ಯಾವಳಿಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ಅವರ ಕುಟುಂಬಸ್ಥರು ಕೂಡ ಆಗಮಿಸಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಪ್ರತಿಯೊಬ್ಬರೂ ಕೂಡ ಪುಷ್ಪಾಂಜಲಿಯನ್ನು ಸಲ್ಲಿಸುವುದರ ಮೂಲಕ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅಂತಿಮ ನಮನದ ದೃಶ್ಯಾವಳಿಗಳು ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಿ ನಂತರ ಈಗಾಗಲೇ ಸೇನಾ ಗೌರವವನ್ನು ಕೂಡ ಸಲ್ಲಿಸಲಾಗುತ್ತೆ. ಆ ನಂತರ ಅವರ ವಿಧಿವಿಧಾನದ ರೀತಿಯಲ್ಲಿ ಸಿಖ್ ಸಂಪ್ರದಾಯದ ರೀತಿಯಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ. ಈಗಾಗಲೇ ಘೋಷಣೆಗಳನ್ನು ನೀವು ಕೇಳಬಹುದು. ಅಮರ್ ರಹೆ ಮನಮೋಹನ್ ಸಿಂಗ್ ಜಿ, ಅಮರ್ ರಹೆ ಅನ್ನುವಂತಹ ಘೋಷಣೆಗಳು ಕೂಡ ಅಲ್ಲಿ ಕೇಳ್ತಾ ಇದೆ. ಹಾಗೆಯೇ ಈಗಾಗಲೇ ಬೋಧಘಾಟ್ನಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಡಲಾಗಿದ್ದು ಅಂತಿಮ ನಮನವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಪುಷ್ಪಾಂಜಲಿಯನ್ನು ಸಲ್ಲಿಸಿ ಅಂತಿಮ ನಮನವನ್ನು ಮಾಡುವುದರ ಮೂಲಕ ಇದು ಅಂತಿಮ ವಿದಾಯ. ಅವರು ಭೌತಿಕವಾಗಿ ಅಂತಿಮ ವಿದಾಯ ಆದರೂ ಕೂಡ ಅವರು ತೆಗೆದುಕೊಂಡಂತಹ ನಿರ್ಧಾರಗಳು, ಅವರು ದೇಶಕ್ಕೆ ಕೊಟ್ಟಂತಹ ಸೇವೆ ಎಂದಿಗೂ ಜನರ ಮನಸ್ಸಲ್ಲಿ ಅಜರಾಮರವಾಗಿ ಉಳಿಯುತ್ತೆ ಅನ್ನೋದಕ್ಕೆ ಅವರ ಯೋಜನೆಗಳು ಎಲ್ಲವೂ ಕೂಡ ನಮ್ಮ ಮುಂದೆ ಇದೆ, ಕಣ್ಣ ಮುಂದೆ ಇರೋದನ್ನ ಜೊತೆಗೆ ಈಗಲೂ ಕೂಡ ಪ್ರಸ್ತುತವಾಗಿರುವಂತಹ ಯೋಜನೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಅಂತಿಮ ನಮನವನ್ನು ಸಲ್ಲಿಕೆ ಮಾಡ್ತಾ ಇರುವಂತಹ ದೃಶ್ಯಗಳು ಇವೆಲ್ಲವೂ ಕೂಡ ಈಗಾಗಲೇ ಪಾರ್ಥಿವ ಶರೀರದ ಅಂತಿಮ ನಮನ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ, ಪುಷ್ಪಾಂಜಲಿಯನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಅವರ ಕುಟುಂಬಸ್ಥರಿಗೆ ಹಾಗೆಯೇ ಬಂದಿರುವಂತಹ ಗಣ್ಯರಿಗೆ ಈಗ ಅಂತಿಮ ನಮನ ಮಾಡೋದಕ್ಕೆ ಕೊನೆಯ ಒಂದು ಕ್ಷಣಗಳು ಇವೆಲ್ಲವೂ ಕೂಡ ಅಂತ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈಗಾಗಲೇ ಎಲ್ಲ ರೀತಿಯ ವಿಧಿವಿಧಾನಗಳನ್ನು ನೆರವೇರಿಸುವಂತಹ ತಯಾರಿಗಳು ಕೂಡ ಅಲ್ಲಿ ಆಗ್ತಾ ಇರುವುದನ್ನು ಗಮನಿಸ್ತಿದ್ವಿ. ನಿಗಮ್ ಬೋಧಘಾಟ್ನಲ್ಲಿ ಅಂತ್ಯಕ್ರಿಯೆಯ ವಿಧಿವಿಧಾನಗಳು ನೆರವೇರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಸಿಖ್ ಸಂಪ್ರದಾಯದ ರೀತಿಯಲ್ಲಿ ಮನಮೋಹನ್ ಸಿಂಗ್ ಅವರಿಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಭಾರತದ 14ನೇ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಗುರುವಾರ ವಿಧಿವಶರಾದಂತಹ ಸಂದರ್ಭ. ಏಕೆಂದರೆ ತಮ್ಮ 92ನೇ ವಯಸ್ಸಿನಲ್ಲಿ ಅವರು ಅನಾರೋಗ್ಯದ ಕಾರಣದಲ್ಲಿ ಆಸ್ಪತ್ರೆಗೆ ದಾಖಲಾಗ್ತಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ವಿಧಿವಶರಾಗ್ತಾರೆ. ಆದರೆ ವಿಧಿವಶರಾದರು ಅನ್ನುವಂತಹ ವಿಚಾರ ಒಂದು ಕಡೆ ಆದರೆ, ಭೌತಿಕವಾಗಿ ನಮ್ಮನ್ನು ಅಗಲಿದ್ರು ಅನ್ನೋದು ಒಂದು ಕಡೆ ಆದರೆ, ಅವರು ಕೈಗೊಂಡಂತಹ ಎಲ್ಲ ಕ್ರಮಗಳು ಕೂಡ, ಯೋಜನೆಗಳು, ಭಾರತಕ್ಕೆ ಅವರು ಕೊಟ್ಟಂತಹ ಕೊಡುಗೆಗಳು ಎಂದಿಗೂ ಕೂಡ ಜನಮಾನಸದಲ್ಲಿ, ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುತ್ತೆ. ಜೊತೆಗೆ ಈಗಲೂ ಕೂಡ ಇದೆ ಅನ್ನುವುದನ್ನು ನಾವು ಗಮನಿಸಬೇಕಾಗುತ್ತೆ. UPA ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಅವರು ಭಾರತದಲ್ಲಿ ಕೈಗೊಂಡಂತಹ ದಿಟ್ಟ ನಿರ್ಧಾರಗಳು, ಅದಕ್ಕಿಂತ ಮುಂಚೆ ಅವರು ಫಿನಾನ್ಸ್ ಮಿನಿಸ್ಟರ್ ಆಗಿದ್ದಂತಹ ಸಂದರ್ಭದಲ್ಲಿ, ಅರ್ಥಶಾಸ್ತ್ರಜ್ಞರು ಆಗಿದ್ದಂತಹ ಸಂದರ್ಭದಲ್ಲಿ ಎಂತಹ ಒಂದು ಬಿಕ್ಕಟ್ಟು ಎದುರಾದರೂ ಕೂಡ ಅವರು ಕರ್ನಾಟಕಕ್ಕೆ ಕೊಟ್ಟಂತಹ ಕೊಡುಗೆಗಳನ್ನು ಕೂಡ ನಾವಿಲ್ಲಿ ಸ್ಮರಿಸಲೇಬೇಕಾಗುತ್ತೆ. ಯಾವುದೇ ಒಂದು ವಿಚಾರ ಅಂತ ಬಂದಾಗ ಅದು ಶಿಕ್ಷಣ ಆಗಿರ್ಬೋದು, ಆರ್ಥಿಕತೆಯ ವಿಚಾರ ಆಗಿರ್ಬೋದು, ಉದ್ಯೋಗದ ವಿಚಾರ ಅಂತ ಬಂದಿರ್ಬೋದು, ಅಥವಾ ಎಜುಕೇಷನ್ನಲ್ಲಿ ಕಾಲೇಜುಗಳನ್ನು ಕೊಡುವಂತಹ ವಿಚಾರಗಳು ಆಗಿರ್ಬೋದು, ಅಥವಾ SEZನ ವಿಚಾರ ಆಗಿರ್ಬೋದು, ಎಲ್ಲವೂ ಕೂಡ ದೇಶದ ಆರ್ಥಿಕತೆಗೆ ಅಥವಾ ದೇಶದ ಅಭಿವೃದ್ಧಿ ಪಥಕ್ಕೆ ಹೇಗೆ ಸಹಕಾರಿಯಾಗುತ್ತೆ ಅನ್ನೋದನ್ನು ಗಮನದಲ್ಲಿ ಇಟ್ಟುಕೊಂಡು ಅದು ಇಡೀ ಕರ್ನಾಟಕಕ್ಕೂ ಕೂಡ ಅವರು ಕೊಟ್ಟಂತಹ ಕೊಡುಗೆಗಳು ಇವತ್ತಿಗೂ ಕೂಡ ಜನರು ಅದನ್ನು ಮಾತನಾಡಿಕೊಳ್ಳುವಂಥದ್ದು, ಅವರು ಬಂದಂತಹ ಸಂದರ್ಭಗಳನ್ನು ನೆನಪಿಸಿಕೊಳ್ಳುವುದನ್ನು ನಾವಿಲ್ಲಿ ನೋಡಬಹುದು. ಈಗಾಗಲೇ ಅಲ್ಲಿ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಮನಮೋಹನ್ ಸಿಂಗ್ ಅವರಿಗೆ ಅಂತಿಮ ವಿದಾಯವನ್ನು ಕೋರುವಂತಹ ದೃಶ್ಯಗಳನ್ನು ನಾವೀಗಾಗಲೇ ನಿಮಗೆ ತೋರಿಸ್ತಾ ಇದ್ದೀವಿ. ಪ್ರಮುಖವಾಗಿ ಅವರ ಅಧಿಕಾರಾವಧಿಯನ್ನು ನಾವು ಗಮನಿಸಿದರೆ ಭಾರತದ ಆರ್ಥಿಕತೆ ಗಮನಾರ್ಹವಾಗಿ ಅಭಿವೃದ್ಧಿಯನ್ನು ಪಡೆದುಕೊಂಡಿರೋದು, ಉದಾರೀಕರಣದಿಂದ ಗುರುತಿಸಲ್ಪಟ್ಟಿರುವುದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಹಾಗೆಯೇ ಸರ್ಕಾರಿ
ಸರ್ಕಾರಿ ಸ್ವಾಮ್ಯದ ಉದ್ಯಮಗಳನ್ನು ಖಾಸಗೀಕರಣಗೊಳಿಸುವಂತಹ ವಿಚಾರ ನಾವು ಏನು ಈಗ ಪ್ರಸ್ತುತ ಮಾತುಕತೆಗಳನ್ನು ಮಾಡ್ತೀವಿ, ಖಾಸಗೀಕರಣದ ವಿಚಾರ ಈಗ ಏನು ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾ ಇರೋದನ್ನು ಗಮನಿಸಿದ್ರೆ, ಅಂತಹ ಸಂದರ್ಭದಲ್ಲೇ ಅದರಿಂದ ಹೇಗೆ ನಾವು ದೇಶಕ್ಕೆ ಅದರಿಂದ ಪ್ರಯೋಜನ ಆಗಬಹುದು ಅಥವಾ ಅದನ್ನು ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಆಲೋಚನೆ ಮಾಡಿದವರು ಮನಮೋಹನ್ ಸಿಂಗ್ ಅವರು. ಈಗಾಗಲೇ ಅವರು ತೆಗೆದುಕೊಂಡಂತಹ ಅನೇಕ ಕ್ರಾಂತಿಕಾರಿ ಯೋಜನೆಗಳು, ಅವರು ಮಾಡಿದಂತಹ ಸಾಧನೆಗಳು ಎಂದಿಗೂ ಕೂಡ ಮರೆಯಲಾರದ ಸಾಧನೆಗಳು ಅನ್ನೋದನ್ನು ಗಮನಿಸಬೇಕು. ಅದು ಆರ್ಥಿಕ ಉದಾರೀಕರಣದಿಂದ ಇರಬಹುದು, ಸಮಾಜ ಕಲ್ಯಾಣದ ವಿಚಾರಗಳು ಇರಬಹುದು, ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಇರಬಹುದು, ಅಂತಾರಾಷ್ಟ್ರೀಯ ಸಂಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಕೂಡ ಅತ್ಯಂತ ದೂರದೃಷ್ಟಿಯನ್ನು ಇಟ್ಟುಕೊಂಡು ಮಾಡಿದಂತಹ ಯೋಜನೆಗಳು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಈಗಾಗಲೇ ಕಲಬುರಗಿಯ ವಿಚಾರವನ್ನು ಕೂಡ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡ್ತಾ ಇದ್ರು. ಅಲ್ಲಿನ ಒಂದು ಕಾಲೇಜಿಗೆ ಸಂಬಂಧಪಟ್ಟ ಹಾಗೆ, ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಆ ಒಂದು ದೃಷ್ಟಿಯನ್ನು ಅವರು ಇಟ್ಟುಕೊಂಡಿದ್ರು, ಏನು ಮಾಡಬೇಕು, ಯಾವ ರೀತಿಯಾಗಿ ಇರಬೇಕು ಅನ್ನೋದರ ಬಗ್ಗೆ ಅವರ ಯೋಚನೆಗಳು ಏನಿತ್ತು ಅಂತ ಹೇಳಿ ಇಡೀ ಕರ್ನಾಟಕಕ್ಕೆ ಅವರು ಕೊಟ್ಟಂತಹ ಕೊಡುಗೆಗಳು ಪ್ರತಿಯೊಂದು, ಬೆಂಗಳೂರು ಆಗಿರಬಹುದು ಅಥವಾ ಮೈಸೂರು ಆಗಿರ್ಬೋದು, ಒಂದೊಂದು ಭಾಗಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರು ಅಲ್ಲಿಗೆ ಕೊಟ್ಟಂತಹ ಕೊಡುಗೆಗಳು ನೇರ ಪ್ರಸಾರದ ದೃಶ್ಯಗಳಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಭಾರತದ ಪ್ರಧಾನಿಗಳಾಗಿರುವಂತಹ ಮನಮೋಹನ್ ಸಿಂಗ್ ಅವರಿಗೆ ಗೌರವವನ್ನು ಸಲ್ಲಿಸೋದಕ್ಕೆ ನರೇಂದ್ರ ಮೋದಿಯವರ ಆಗಮನ ಆಗ್ತಾ ಇರುವಂತಹ ದೃಶ್ಯಾವಳಿಗಳು, ಇದು ನೇರ ಪ್ರಸಾರದ ದೃಶ್ಯಗಳು. ಒಬ್ಬ ಮಾಜಿ ಪ್ರಧಾನಿಗೆ ಹಾಲಿ ಪ್ರಧಾನಿಗಳು ಈಗ ಅಂತಿಮ ನಮನವನ್ನು ಸಲ್ಲಿಸಲಿದ್ದಾರೆ, ಗೌರವವನ್ನು ಸಲ್ಲಿಸಲಿದ್ದಾರೆ. ಈಗಾಗಲೇ ಗಣ್ಯರ ದಂಡೆ ಅಲ್ಲಿಗೆ ಬಂದಿದೆ. ಅದೇ ರೀತಿಯಾಗಿ ಈಗ ಭಾರತದ ಪ್ರಧಾನಿಗಳ ಆಗಮನ ಆಗಿದೆ. ಮಾಜಿ ಪ್ರಧಾನಿಗಳಿಗೆ ಎಷ್ಟೇ ವಿರೋಧಗಳು ಇದ್ದರೂ ಕೂಡ, ಎಷ್ಟೇ ಅಂತಹ ಸಂದರ್ಭಗಳಲ್ಲಿ ಕುಟುಕು ಇದ್ದರೂ ಕೂಡ, ಅಂತಹ ಸಂದರ್ಭಗಳಲ್ಲಿ ಅವರ ಬಗ್ಗೆ ಆರೋಪಗಳನ್ನು ಮಾಡಿದರೂ ಕೂಡ, ಅವರು ತೆಗೆದುಕೊಂಡಂತಹ ನಿರ್ಧಾರಗಳು, ಅವರು ಮಾಡಿದಂತಹ ಸಾಧನೆಗಳು ಯಾವತ್ತಿಗೂ ಕೂಡ ಅದಕ್ಕೆ ದ್ವೇಷ ಇರುವುದಿಲ್ಲ, ಅದಕ್ಕೆ ವಿರೋಧ ಇಲ್ಲ ಅನ್ನೋದಕ್ಕೆ ಅವರು ಕೈಗೊಂಡಂತಹ ನಿರ್ಧಾರಗಳು ಈಗಲೂ ಕೂಡ ಕಂಟಿನ್ಯೂ ಆಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಈಗ ಬೋಧ್ ಘಾಟ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ಬಂದಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಅವರು ಕೂಡ ಅಂತಿಮ ನಮನವನ್ನು ಸಲ್ಲಿಸಲಿದ್ದಾರೆ, ಗೌರವವನ್ನು ಸಲ್ಲಿಸಲಿದ್ದಾರೆ. ಆ ನಂತರ ಅಂತಿಮ ವಿಧಿವಿಧಾನಗಳು ನೆರವೇರತ್ತೆ. ಅಂತ್ಯ ಸಂಸ್ಕಾರವನ್ನು ಸಿಖ್ ಸಂಪ್ರದಾಯದ ರೀತಿಯಲ್ಲೇ ನೆರವೇರಿಸಲಾಗುತ್ತೆ. ಈಗಾಗಲೇ ಅಲ್ಲಿರುವಂತಹ ಗಣ್ಯರು ಅಲ್ಲಿ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಸೇನಾ ಗೌರವ ಕೂಡ ಸಲ್ಲಿಕೆಯಾಗ್ತಾ ಇದೆ. ಸಕಲ ಸರ್ಕಾರಿ ಗೌರವವನ್ನು ಅಲ್ಲಿ ಸಲ್ಲಿಕೆ ಮಾಡ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯಗಳು. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಬೋಧ್ ಘಾಟ್ಗೆ ಆಗಮಿಸಿದ್ದಾರೆ. ಅವರು ಕೂಡ ಅಂತಿಮ ನಮನವನ್ನು ಸಲ್ಲಿಸಲಿದ್ದಾರೆ. ಪುಷ್ಪಾಂಜಲಿಯನ್ನ ಮಾಡುವುದರ ಮೂಲಕ ಅಂತಿಮ ನಮನ ಸಲ್ಲಿಕೆಯಾಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ಸೇನಾ ಗೌರವ ಸಲ್ಲಿಕೆ ಆಗ್ತಾ ಇದೆ. ಅವರು ಕೊಟ್ಟಂತಹ ಕೊಡುಗೆಗಳು, ದೇಶಕ್ಕೆ ಅವರು ನೀಡಿದಂತಹ ಯೋಜನೆಗಳು, ಪ್ರತಿಯೊಬ್ಬ ನಾಗರಿಕನು, ಅದರಲ್ಲೂ ಕೂಡ ಮಧ್ಯಮ ವರ್ಗದಿಂದ ಹಿಡಿದು ಬಡ ಜನತೆಗೂ ಕೂಡ ಅವರು ತಮ್ಮ ವರ್ಗವನ್ನು ಹೇಗೆ ಅಭಿವೃದ್ಧಿ ಮಾಡಿಕೊಳ್ಬೇಕು, ಅದರಿಂದ ಅವರ ತಮ್ಮ ಜೀವನದಲ್ಲಿ ಹೇಗೆಲ್ಲ ಒಂದಷ್ಟು ರೀತಿಯಾದಂತಹ ಬದಲಾವಣೆಗಳು ಆಗಬಹುದು ಅನ್ನೋದನ್ನು ಯೋಜನೆಗಳ ಮೂಲಕ ತೋರಿಸಿಕೊಟ್ಟವರು ಮನಮೋಹನ್ ಸಿಂಗ್ ಅವರು. ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ಕೂಡ ಆಗ್ತಾ ಇರುವಂತಹ ದೃಶ್ಯಗಳನ್ನು ನಾವು ತೋರಿಸಿದ್ವಿ. आगे वाले बीच में आ गया, कोई नहीं सुनेगा भैया। 2008 की अगर हम बात करें, क्या नाम है इसका? ಮನಮೋಹನ್ ಸಿಂಗ್ಗೆ ಅಂತಿಮ ನಮನ ಸಲ್ಲಿಕೆ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನವೂ ಕೂಡ ಆಗಿದೆ. ಅಲ್ಲಿ ಅಂತಿಮ ವಿದಾಯವನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ಮನಮೋಹನ್ ಸಿಂಗ್ ಅವರ ಅಂತಿಮ ವಿದಾಯದ ಕ್ಷಣಗಳನ್ನು ನೇರ ಪ್ರಸಾರದ ಮೂಲಕ ನಾವು ನೋಡುವಂತಹ ಒಂದು ವಿಚಾರವನ್ನು ಗಮನಿಸಿದರೆ, ಇಲ್ಲಿ ಎಲ್ಲ ರೀತಿಯಾದಂತಹ ವಿಧಿವಿಧಾನಗಳು, ಸಕಲ ಸರ್ಕಾರಿ ಗೌರವ, ಹಾಗೆಯೇ ಈಗ ಪ್ರಿಯಾಂಕಾ ಗಾಂಧಿಯವರು ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಮನಮೋಹನ್ ಸಿಂಗ್ ಅವರಿಗೆ ಅಂತಿಮ ವಿದಾಯವನ್ನು ಕೋರ್ತಾ ಇರುವಂತಹ ಈಗ ದೃಶ್ಯಾವಳಿಗಳು.